ಸೌಕರ್ಯ ಬನ್ನಿ. ಕುಳಿತುಕೊಂಡು ನೆಂಟಿಸ್ತನ ಮಾಡಲಿಕ್ಕೆ ಬಂದಿಲ್ಲ ದೇವರಾಜ, ಕೊಟ್ಟ ಹಣವನ್ನು ವಸೂಲಿ ಮಾಡಲು ಬಂದಿದ್ದೇವೆ. ಏನು ಹೇಳ್ತೀವಿ? ನಾನಲ್ಲಿ ನಿಮಗೆ ಹಣ ಕೊಡಬೇಕು, ಇದೇನು ಆಶ್ಚರ್ಯ? ನೀನು ಈ ರೀತಿ ಮಾತನಾಡುತ್ತೇನೊಂದು ಚೆನ್ನಾಗಿ ಅರಿತಿದ್ದೆ. ಅದು ಏನೋ ಗಾದೆ ಅಂತಾರಲ್ಲ, ದೇತು ದಿಲಾತೋ ದಿಲಾನ ಒಲೆ ಗಾಡಿ ಕಾಸು. ಕೊಡವನ ಮನೆ ಗಾಡಿ ನೋಡಿಕೆಂತ ಹೋಗು ಅಂತ ಅರ್ಥ. ಅಂದು ನೀನು ಕಲ್ಲನ ಸಾಲದ ಬಗ್ಗೆ ಬಿಚ್ಚಿ ಓದೇನ್ರಿ ಪದನೆಲ್ಲ ಅಲ್ಲೋ ದೇವರಾಜಪ್ಪ, ನಿಮ್ಮ ಕಲ್ಲಪ್ಪನ ಸಾಲ ಮೂರು ಹಿರಿತನ ಮಾಡಿ ನಾ ಕಟ್ತೀನಿ ಅಂತಂದು ಮನಿ ಪತ್ರ ಹಣ ಇಟ್ಟಿದ್ದು ತಿಳಿಯಾಗೈತೇನ ಹರೈತೆ ಅಲ್ಲೇ ನಾನು ತಿಂಗಳ ಹಿಂದೆ ನನ್ನ ಕಲ್ಲ ನಿಮ್ಮ ಹಣ ಕೊಟ್ಟು ನನಗೆ ಫೋನ್ ಮಾಡಿ ಹೇಳ್ತಾರೆ, ಆ ನನ್ನ ಕಲ್ಲ ನಿನ್ನ ಕಲ್ಲ ಸಾಲ ತೀರಿಸಿದರೆ ನೀನು ಬರೆದು ಕೊಟ್ಟ ಈ ಮನೆಯ ಪತ್ರ ನಮ್ಮ ಹತ್ರ ಏಕೆ ಇರುತ್ತಿತ್ತು ದೇವರಾಜ? ಏನಿಲ್ಲ, ಅವನನ್ನು ಇಲ್ಲಿಗೆ ಕರೆಸಿಕೊಂಡು ಹೇಳು. ನಮ್ಮ ಎದುರಿಗೆ ಅವನೇನಾದ್ರೂ ಸಾಲ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವೇಕೆ ನಿನ್ನ ಮನೆಗೆ ಸಾಲ ಕೇಳಲು ಬರುತ್ತಿದ್ದೆವು? ಸುಮ್ಮನೆ ನೆಪ ಮಾಡಬೇಡ, ಮೊದಲು ನಮ್ಮ ಕೊಟ್ಟ ಹಣವನ್ನು ಕೊಟ್ಟು ಬಿಡು. ಈಗ ಅವನಿಲ್ಲ ಶ್ರೀಮಂತರೇ, ಈಗ ಅವನಿಲ್ಲ. ಅಂದು ನಿಮ್ಮ ಸಾಲವನ್ನು ತೀರಿಸಿ ಮರಳಿ ಬರುವಾಗ ಕಾರ ಅಪಘಾತದಲ್ಲಿ ಸತ್ತು ಹೋದ ಶ್ರೀಮಂತರೇ ಸತ್ತು ಹೋಗಿದ್ದಾನೆ. ನಿನ್ನ ಮಾತಿನ ಅರ್ಥ ಸತ್ತು ಹೋದವನ ಸಾಲ ಸತ್ತವನ ಹಿಂದೆ ಹೋಯಿತು ಎಂದು. ನನಗೆ ನಿನ್ನ ಕುಂಟನಭ ಬೇಕಾಗಿಲ್ಲ. ಮೊದಲ ಹಾರ ಇಟ್ಟು ಮಾತಾಡು. ಇಲ್ಲ ಇಲ್ಲ, ಇದ್ರಲ್ಲಿ ಏನೋ ಮೋಸವಿದೆ. ನಮ್ಮ ಕಲ್ಲಪ್ಪ ಅಂತಹ ವ್ಯಕ್ತಿ ಅಲ್ಲ, ಅವನ ಸಾವಿಗೆ ನೀವೇ ಕಾರಣ. ಸುಭದ್ರಮ್ಮ ಸುಭದ್ರಮ್ಮ ಸುಭದ್ರಪ್ಪ, ನಿನ್ನ ಮಾತು ಕೇಳ್ತಾ ಇದ್ರ ಇಲ್ಲದ ಮಾತಾಡಿ ಗಲ್ಲಕ್ಕೆ ಬಡಿಸ್ಕೊಂಡ್ರಂತ. ಹಂಗ ನೋಡುವ ನಿನ್ನ ಮಾತಿನ ಅರ್ಥ. ಹೌದು, ಆತ ಸತ್ತ ಕ್ಷಣದಲ್ಲಿ ನಾಟಕ ಮಾಡಲು ಅವನಿಂದ ಬಾಂಡು ನೀವೇ ಕಿತ್ತುಕೊಂಡಿರುವುದಲ್ಲ. ನಾಟಕ ಮಾಡಲು ನಾವೇ ಬಂದಿದ್ದೇವೆ. ದೇವರಾಜ, ನಿನ್ನ ಸೊಸೆಗೆ ಹೇಳು, ಇವರೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು ಅಂತ ಮಾತಾಡ್ತಿದ್ದಾರೆ. ಎಲ್ಲದಿದ್ದರೆ ನಾನು ಯಾರೆನ್ನುವುದು ಇವರಿಗೆ ಚೆನ್ನಾಗಿ ತಿಳಿಸಿ ಹೇಳು. ಶ್ರೀಮತಿ, ಸ್ವಲ್ಪ ಕಾಲಾವಕಾಶ ಕೊಡಿ, ನಾನೇ ಸ್ವಲ್ಪ ವಿಚಾರ ಮಾಡಿ ನಿಮ್ಮ ಹಣವನ್ನು ಕೊಡುತ್ತೇನೆ. ಸಾಧ್ಯವಿಲ್ಲ. ಕೊಟ್ಟ ಸಾಲವನ್ನು ಬಿಟ್ಟು ಹೋಗಲು ನಾವೇನು ರಣ ಹೇಳಿಗಳಲ್ಲ. ಮಾತಿನ ಪ್ರಕಾರ ನೀ ನಮ್ಮ ಹಣ ಮುಟ್ಟಿಸಲೇಬೇಕು. ಸಾಲಗಾರನ ಮಗ ನಾನು ಆಗಲಾರೆ. ನಮ್ಮ ಕಲ್ಲಪ್ಪ ಎಷ್ಟು ಕೊಡಬೇಕು ನೀವೇ ಹೇಳಿ. ಬಿಚ್ಚಿ ಓದಿನ ಕೇಳೋ ದೇವರಾಜ, ಬರ್ತೀವ್ರಿ ನಾವು. ಈ ಮಗನ್ ಸಾಲ ಸಿಗವಲ್ಲಲ್ರಿ ಧನ್ಯರ. ಏ ಮಗ, ಇಂಥವ್ರದು ಮೊದಲೇ ಪುಟದ ಬರ್ಕ ಅಂತ ನಿನಗೆ ಹೇಳಿನಿ. ಬರೀ ಬಾಳ ಬಿಲ್ಲ ಕಾಣ್ತಾವಲ್ಲ ಅದ್ರಾಗ. ಬರೀ ಚಾಸೇನು ಆದವ್ರಿ. ಅಯ್ಯೋ ಧನ್ಯರ, ಮೂಲ್ಯಾಗ ಬರ್ಕಂದಿನ್ರಿ ಒಂದ ಮೂಲ್ಯಾಗ. ಓದ್ ಹೇಳ್ತೀನಿ ಕೇಳಪ್ಪ ದೇವರಾಜ. ನಾನು ದೇವರಾಜ್ ಬರ ಕೊಡುವ ಮನೆಯ ಕರಾರು ಕಾಗದ ಪತ್ರವೇನೆಂದರೆ
ನಮ್ಮ ಕಲ್ಲಪ್ಪನ ಸಾಲ 2 ಲಕ್ಷ ರೂಪಾಯಿ ನಮ್ಮ ತಾಬ ಬಂದು ಮುಟ್ಟಿದ್ದು 6 ತಿಂಗಳ ಅವಧಿಯೊಳಗೆ ನಿಮ್ಮ ಸಾಲವನ್ನು ಚುಕ್ತಾ ಕೊಡುತ್ತೇನೆ. ಇಲ್ಲವಾದರೆ ಕಾಯ್ದೆ ಮೀರಿದರೆ ನನ್ನ ಸ್ವಂತ ಮನೆ ನಂಬರ್ 11 ಬಿಟ್ಟು ಕೊಡುತ್ತೇನೆ ಎಂದ ಸಹಿ ಮಾಡಿ ಎಲ್ಲ ಡೇಟ್ ಬರ್ದೈತಿ ನೋಡ್ಪ. ಹೌದಲ್ಲ? ಇದೇನು ಶ್ರೀಮಂತ, ಏನು ಹೇಳ್ತೀರಿ? ನನ್ನ ಕಲ್ಲ ನಿಮ್ಮ ಹತ್ತಿರ ತೆಗೆದುಕೊಂಡಿರುವುದು 1 ಲಕ್ಷ. 1 ಲಕ್ಷಕ್ಕೆ ನಾನು ನನ್ನ ಮನೆ ಬರೆದು ಕೊಡುತ್ತೇನೆ ಎಂದು ಸಹಿ ಹಾಕಿದ್ದೆ. ಆದರೆ ನೀವು ಇದರಲ್ಲಿ 2 ಲಕ್ಷ ಬರೆದಿದ್ದೀರಿ. ಆ 2 ಲಕ್ಷಕ್ಕೆ ನಾನೆಲ್ಲಿ ನನ್ನ ಮನೆ ಬರೆದು ಕೊಡುತ್ತೇನೆ ಎಂದು ಹೇಳಿದ್ದೇನೆ ಶ್ರೀಮಂತರೇ, ಎಲ್ಲಿ ಹೇಳಿದ್ದೇನೆ? ಆಯ್ತು ಬಿಡವ. ಅಂದು ನೀನು 2 ಲಕ್ಷಕ್ಕೆ ಬರೆದುಕೊಟ್ಟ ಬಾಂಡನ್ನು ಇಂದು ಇಲ್ಲ ಎಂದು ಹೇಳಿದರೆ ನಿನ್ನ ಮೈ ಕೈಗೆ ಚರ್ಮ ಸುಲಿಯಬೇಕಾದದ್ದು ಮಗನೇ. ಎಚ್ಚರ ಬಡವ. ಶ್ರೀಮಂತರೇ, ನಾಲಿಗೆ ಬಿಗಿ ಹಿಡಿದು ಮಾತನಾಡಿ. ಬಡವ ಅಂತ ಹೊಗಳಿದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಸಾಲ ಕೊಟ್ಟಿರೋ ಹತ್ರ ಬಾಯಿ ಬಿಚ್ಚರಿ. ಏ ದೇವರಾಜ, ನಿನ್ನ ಸೊಸೆಗೆ ಬಾಯಿ ಬಿಗಿ ಹಿಡಿದು ಮಾತನಾಡಿ ಕೇಳು. ಇಲ್ಲದಿದ್ದರೆ ನಾನೆಂತವನೆಂದು ಇವನಿಗೆ ತಿಳಿಸಬೇಕಾಗುತ್ತದೆ. ಅದೇನಂತ ಬೇಗ ಹೇಳಿ ಮಹೇಂದ್ರ ವರ್ಮನವರೇ. ದೇವರಾಜ, ನೀನಿದೇ ರೀತಿ ಮಾತನಾಡುತ್ತಾ ಹೋದರೆ ನನ್ನ ತಾಳ್ಮೆ ಕೆಡುತ್ತದೆ. ನರೇಂದ್ರನಿಗೆ ಹೇಳಿ ಬೀಗ ಹಾಕಿಸುತ್ತೇನೆ. ಇಲ್ಲದಿದ್ದರೆ ನಿನ್ನ ಸೊಸೆ ಸೀರೆಗೆ ಕೈ ಹಾಕಬೇಕಾದಿತ್ತು. ಹಾಗೇನಾದರೂ ನನ್ನ ಮೈ ಮುಟ್ಟೋಕೆ ಬಂದರೆ ಆ ದ್ರೌಪದಿಯಂತೆ ಎದೆ ರಕ್ತ ಕುಡಿಯೋರ್ಗೂ ನನ್ನ ಮುಡಿ ಕಟ್ಟುವುದಿಲ್ಲ. ಮಗನ, ನಿನಗೆ ಇಲ್ಲಿವರೆಗೆ ಈ ಊರಿನ ಶ್ರೀಮಂತ, ಈ ಊರಿಗೆ ನೀನು ಒಬ್ಬ ದೊಡ್ಡ ಯಜಮಾನ ಎಂದು ಇಲ್ಲಿವರೆಗೆ ಮರ್ಯಾದೆ ಕೊಟ್ಟಿದ್ದೆ ಮಗನ. ನನ್ನ ಸೊಸೆಯ ಸೆರಗಿಗೆ ಕೈ ಹಾಕಿದ್ದೆ. ಆದ್ರ ಮಗನ, ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮ ದುಶ್ಯಾಸನ ಹೊಟ್ಟೆ ಬೈದು ರಕ್ತ ಕುಡಿದಂತೆ ನನ್ನ ತಮ್ಮ ವೀರ ಅರ್ಜುನನ ಹೊಟ್ಟೆ ಹರಿದು ನಿನ್ನ ಬಿಸಿ ರಕ್ತ ಕುಡಿಯಲು ಬಿಡುವುದಿಲ್ಲ ಮಗನೇ. ಎತ್ತರ ಬಿಸಿ ರಕ್ತ ಕುಡಿಯದೆ ಬಿಡುವುದಿಲ್ಲ. ನಾವು ರಕ್ತ ಕುಡಿಯೋರಲ್ಲ, ರಕ್ತ ಹೀರುವ ನರ ರಾಕ್ಷಸರು. ನೀನು ಸರಳ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲದಿದ್ದರೆ ನಾನೆಂತ ಕಾಮಾಂಧನೆಂದು, ನಾನೆಂತ ದುಷ್ಟನೆಂದು ಮಾವ ಸೊಸೆಗೆ ಇಬ್ಬರಿಗೂ ಗೊತ್ತಾಗುತ್ತದೆ. ಬಡವ ಎಂದು ಕೂಗಿ ಎತ್ತಿಸದರೆ ನನ್ನ ರೋಮವನ್ನು. ಈ ಬಡವ ಒಂದು ಸಲ ಬಡತನದ ಬೇಗಿನ ಹೊರಗೆ ಬಂದು ಕೆದರಿದ ಹುಲಿ ನಾನಾಗಿ ಕಟ್ಟಿ ನಿಂತು ನಿನ್ನ ಜೀವಂತವಾಗಿ ಕೊಚ್ಚಿ ಹಾಕದಿದ್ದರೆ ನೆನಪಿನಲ್ಲಿಟ್ಟುಕೋ ಮಗನೇ, ನೆನಪಿನಲ್ಲಿಟ್ಟುಕೋ. ಹೀಗವನು ಸುಭದ್ರ, ನಡೆಯಮ್ಮ, ನಾವು ಮನೆಯಲ್ಲಿ ಹೋಗೋಣ. ನಿನ್ನ ಬಟ್ಟೆಯನ್ನು ಕಟ್ಟಿಕೊಂಡು ಬಾ. ಆಯ್ತು ಮಾಮ. ಬನ್ನಿ ಮಾವ. ಮನೆ ಎಂಬ ಗ್ರಹ ನ್ಯಾಯ ಅನ್ಯಾಯವನ್ನು ತೂಗಿ
ಮಾಡುವ ಶಕ್ತಿ ನಿನ್ನ ಕೈಯಲ್ಲಿ ಇದೆಯಮ್ಮ. ಒಬ್ಬರಿಗೆ ಸಹಾಯ ಮಾಡಲು ಹೋಗಿ ನನ್ನ ಮಾನವನ್ನೇ ಕಳೆದುಕೊಂಡೆ. ಮಾನ ಕಳೆದುಕೊಂಡ ನಾನು ನಿನ್ನನ್ನು ಇಂಥ ಹರಕೋರನ ಕೈಯಲ್ಲಿ ಕೊಟ್ಟು ಹೋಗುತ್ತಿದ್ದೇನೆ, ಕೊಟ್ಟು ಹೋಗುತ್ತಿದ್ದೀನಿ. ಮನೆಯಮ್ಮ ಮಳೆ ಎನ್ನದೆ ನಮ್ಮನ್ನು ರಕ್ಷಿಸಿದ ನಿನಗೆ ಈ ರೈತನ ಕೊನೆಯ ನಮಸ್ಕಾರವಿರಲಿ ತಾಯಿ, ನಮಸ್ಕಾರ. ರಾಜನ ಮನೆ ಈ ಮಹೇಂದ್ರನ ವರ್ಮನ ಕೈವಶದಲ್ಲಿ. ನರೇಂದ್ರ, ಅವಳು ಮಾತನಾಡುತ್ತಿರುವುದನ್ನು ನೋಡಿದರೆ ಆ ಸುಭದ್ರೆಗೆ ಏಕೋ ನಮ್ಮ ಮೇಲೆ ಡೌಟ್ ಬಂದಂತೆ ಕಾಣುತ್ತದೆ. ಗೋಲನ ಬಗ್ಗೆ ಅಷ್ಟು ನಿಶಂಕುಶವಾಗಿ ಸತ್ಯವನ್ನೇ ಮಾತನಾಡುತ್ತಿದ್ದಾಳೆ. ಹೌದು ಮಹೇಂದ್ರ ವರ್ಮನವರೇ, ಅವಳನ್ನು ಸುಮ್ಮನೆ ಬಿಟ್ಟರೆ ಅವರ ಅಕ್ಕನ ಸಾವಿನ ಸುದ್ದಿಯನ್ನು ತಿಳಿಸುತ್ತಾಳೆ. ಮುಂದೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಂತ ನಾನು ಪ್ಲಾನ್ ಮಾಡೇನ್ರಿ ಧನ್ಯರ. ಈ ಕೀರ್ತಿ ಪತಿ ಅಂದ್ರ ಸಾಮಾನ್ಯ ಮಗನ್ ಮಾಡಿರಿ ಗೀತಾಪತಿ ಕೆಲಸ ಮಾಡಿ ಕೀರ್ತಿ ಪತಿ ಅಂದ್ ಬಿರುದು ಪಡ್ದನ್ರಿ. ಬಿರುದು ಪಡ್ದಾನ ಹೊರಗ್ ಹೋಗಿ ಊಟ ತಗೊಂಡ್ ಬಾಯಿಗೆ ಅಡ್ಸಿ ಕಕ್ಕಳು ಹೋಗ್ಕೊಂಡು ಮಾತಾಡೋಣ ಬರ್ರಿ.